ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 14ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪರಮೇಶ್ವರ ಮನುಷ್ಯರ ಕರ್ತೃತ್ವದ ರಚನೆ ಮಾಡೋದಿಲ್ಲ ಅಂತ ಯಾಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಮನುಷ್ಯರ ಕರ್ಮಗಳಲ್ಲಿ ಯಾವ ಕರ್ತೃತ್ವ ಅನ್ನೋದಿದೆಯೋ ಅದು ಭಗವಂತ ಮಾಡಿರೋದಲ್ಲ. ಆದರೆ ಅಜ್ಞಾನಿ ಮನುಷ್ಯರು ಅಹಂಕಾರಕ್ಕೆ ವಶರಾಗಿ ತಮ್ಮನ್ನು ತಾವು ಕರ್ತಾರ ಅಂತ ತಿಳ್ಕೊಂಡಿದ್ದಾರೆ ಹೊರತು ಅದು ಭಗವಂತ ಮಾಡಿರೋದಲ್ಲ ಅಂತ ತಿಳ್ಕೊಂಡು ಅದರ ಬಗ್ಗೆ 3ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಏನು ಹೇಳಿದನೋ ಅದನ್ನು ಕೂಡ ತಿಳ್ಕೊಂಡ್ವಿ. ಈಗ ಮನುಷ್ಯರ ಕರ್ಮದ ರಚನೆಯನ್ನ ಭಗವಂತ ಮಾಡೋದಿಲ್ಲ ಅಂತ ಹೇಳಿದಾರಲ್ಲ, ಅಂದರೆ ಅವನು ಯಾವ ರೀತಿ ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂತ ಭಗವಂತನೇ ಅದನ್ನ ರಚನೆ ಮಾಡೋದಿಲ್ಲ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ನೋಡಿ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದಾನೆ ಭಗವಂತ. ಏನು, ಮನುಷ್ಯರ ಕರ್ಮದ ರಚನೆಯನ್ನ ಭಗವಂತ ಮಾಡೋದಿಲ್ಲ. ಆದ್ರೂ ಕೂಡ ನಾವು ಭಗವಂತ ಹೇಗೆ ಬರ್ದಿದ್ದಾನೋ ಹಾಗಾಗ್ಲಿ ಅಂತ ಅಂತೀವಲ್ವಾ. ಭಗವಂತ ಯಾಕೆ ಬರೀತಾನೆ? ಇದು ತಪ್ಪು ಭಾವನೆ, ನಾವು ಅರ್ಥ ಮಾಡ್ಕೊಂಡಿರೋದು ಹಾಗೆ. ಆದ್ರೆ ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ, ಕರ್ಮದ ರಚನೆಯನ್ನ ಭಗವಂತ ಮಾಡೋದಿಲ್ಲ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ. ಈಗ ಇದನ್ನೆಲ್ಲ ತಿಳ್ಕೊಂಡ ಮೇಲೆ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಭಗವಂತನದ ಕೈವಾಡ ಏನೂ ಇಲ್ಲ, ನಾವು ಅಜ್ಞಾನದಲ್ಲಿರೋದೇ ಇದಕ್ಕೆಲ್ಲ ಕಾರಣ ಅನ್ನೋದು. ಏನಕ್ಕೆ ಭಗವಂತ ಕರ್ಮದ ರಚನೆಯನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಂದರೆ, ಈ ರೀತಿಯ ಒಂದು ಶುಭ ಕರ್ಮ ಆಗಿರ್ಬೋದು, ಅಶುಭ ಕರ್ಮ ಆಗಿರ್ಬೋದು, ಇಂಥದ್ದನ್ನ ಇಂತಿಂಥ ಮನುಷ್ಯನೇ ಮಾಡಬೇಕು ಅನ್ನುವಂಥ ವ್ಯವಸ್ಥೆಯನ್ನ ಭಗವಂತ ಖಂಡಿತವಾಗ್ಲೂ ಕೂಡ ಮಾಡೋದಿಲ್ಲ. ಯಾಕೆ ಅಂತಂದ್ರೆ, ಹೀಗೇನಾದ್ರೂ ಭಗವಂತ ಮಾಡೋದೇ ಆದ್ರೆ, ಇವನು ಇದೇ ಕೆಲಸ ಮಾಡ್ಬೇಕು, ಇವನು ಇದೇ ಕೆಲಸ ಮಾಡ್ಬೇಕು ಅಂತ ಭಗವಂತನೇ ಮಾಡೋದಾದ್ರೆ, ವಿಧಿ ನಿಷೇಧ ಶಾಸ್ತ್ರಗಳು ಅಂದ್ರೆ ಏನು, ಇದು ಮಾಡಲೇಬೇಕಾಗಿರೋದು, ಇದನ್ನ ಮಾಡಲೇಬಾರ್ದು ಅಂತ ಹೇಳಿರೋದು, ಅಥವಾ ಶಾಸ್ತ್ರಗಳಲ್ಲಿ ಈ ರೀತಿ ಮಾಡಿ ಅಂತ ಹೇಳೋದು ಎಲ್ಲವೂ ಕೂಡ ವ್ಯರ್ಥ ಆದಂಗೆ ಅಲ್ವಾ. ಆಮೇಲೆ ಅದರ ಸಾರ್ಥಕತೆ ಅನ್ನೋದು ಕೂಡ ಏನೂ ಸ್ವಲ್ಪನೂ ಉಳಿಯೋದಿಲ್ಲ. ನಾವು ಶಾಸ್ತ್ರಗಳಲ್ಲಿರೋದನ್ನ ತಿಳ್ಕೊಳ್ಳೋದೇನಕ್ಕೆ, ನಾವು ಆ ರೀತಿ ಕರ್ಮಗಳನ್ನು ಮಾಡಬೇಕು, ಆ ಮನಸ್ಸು ನಮ್ಮಲ್ಲಿ ಬರಬೇಕು ಅಂತ ಭಗವಂತನೇ ನಿರ್ಧಾರ ಮಾಡಿಬಿಟ್ರೆ ಈ ಶಾಸ್ತ್ರಗಳನ್ನೆಲ್ಲ ಓದೋದೇ ಬೇಕಾಗಿರಲ್ವಲ್ವಾ. ಯಾಕಂದ್ರೆ ಆಲ್ರೆಡಿ ಭಗವಂತ ಅದನ್ನ ನಿರ್ಧಾರ ಮಾಡಿ ಬರೆದಿಟ್ಬಿಟ್ಟಿದ್ದಾನಪ್ಪ, ಅದೇ ರೀತಿ ನಡೆಯೋದು ಅಂತ ನಾವು ತಿಳ್ಕೊಳ್ಳೋದು ಕೂಡ ತಪ್ಪಾಗ್ಬಿಡುತ್ತೆ. ಆಯ್ತಾ. ಆವಾಗ ಇದು ವಿಧಿ ಆಗಿರ್ಬೋದು, ಅಂದರೆ ಇದನ್ನ ಮಾಡಲೇಬೇಕು, ಇದನ್ನ ಮಾಡಲೇಬಾರ್ದು, ಮತ್ತು ಶಾಸ್ತ್ರಗಳು ಸಂಪ್ರದಾಯಗಳು ಇದೆಲ್ಲ ಇದ್ದು ಕೂಡ ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕರ್ಮ ಫಲಗಳ ಸಂಯೋಗದ ರಚನೆ ಭಗವಂತ ಮಾಡೋದಿಲ್ಲ ಅಂತ ಹೇಳಿದಾನಲ್ಲ, ಅದಕ್ಕೆ ಅರ್ಥ ಕರ್ಮಗಳ ಜೊತೆಗೆ ಸಂಬಂಧ ಅನ್ನೋದು ಯಾಕೆ ಬಂದಿದೆ ಅಂತಂದ್ರೆ, ಅದು ಮನುಷ್ಯರ ಅಜ್ಞಾನದಿಂದ ಬಂದಿರುವಂಥದ್ದು. ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಯೋಚನೆ ಮಾಡ್ತೀನಲ್ಲ, ಅದು ನಾನು ಆ ಕರ್ಮಕ್ಕೆ ನನ್ನನ್ನು ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಆ ಕೆಲಸಗಳು ತಾನಾಗೆ ಆಗ್ತಾ ಇದೆ. ಈಗ ನಾನು ಎಕ್ಸಾಂಪಲ್ ಹೇಳಿದ್ನಲ್ಲ, ಉಸಿರಾಟ, ಅದು ಹೇಗೆ ತಾನಾಗಿ ಉಸಿರಾಟ ನಡೀತಾ ಇದೆಯಲ್ವಾ. ಇಲ್ಲ ಇಷ್ಟೇ ಉಸಿರಾಟ ಆಡಬೇಕು, ಇಷ್ಟೇ ಎಳ್ಕೊಳ್ಬೇಕು, ಇಷ್ಟೇ ಬಿಡಬೇಕು, ಹೀಗೆ ಆಗಬೇಕು ಅಂತ ನಾವೇನಾದ್ರೂ ಅದನ್ನ ಕಂಟ್ರೋಲ್ ಮಾಡ್ತೀವ? ಮಾಡೋಕ್ಕಾಗುತ್ತಾ? ಸದಾ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಡೈಜೆಷನ್ ಆಗ್ತಾ ಇದೆ, ಒಳಗಡೆ ಹೋಗ್ಬಿಟ್ಟು ನಾನು ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗತ್ತಾ? ಇಲ್ಲ. ನಾವು ಏನು ತಿಂದಿರ್ತೀವಿ ಅದು ಹೋಗಿ ಯಾವ ರೀತಿ ರಿಯಾಕ್ಷನ್ ಆಗಬೇಕು ಅದು ಆಗ್ತಾ ಇರುತ್ತಲ್ವ. ಅಲ್ಲಿ ನನ್ನ ಕರ್ತೃತ್ವದ ಭಾವನೆ ಏನಾದರೂ ಇರುತ್ತಾ? ಇಲ್ಲ. ಆದರೆ ತಿನ್ನಬೇಕಾದ್ರೂ ನನ್ನ ಗುಣಕರ್ಮಗಳಿಗೆ ಅನುಸಾರವಾಗಿ ದೇಹದಲ್ಲಿ ಏನು ಊಟ ಹೋಗಬೇಕೋ ಅದು ಹೋಗ್ತಾ ಇರುತ್ತೆ, ಅದಕ್ಕೆ ತಕ್ಕಂಗೆ ಒಳಗಡೆ ರಿಯಾಕ್ಷನ್ ಆಗ್ತಾ ಇರುತ್ತೆ. ಅಲ್ಲಿ ಕೂಡ ನಾನು ತಿಂತಾ ಇದ್ದೀನಿ, ನಾನು ಇಂಥ ಒಳ್ಳೆ ಊಟವನ್ನು ತಿಂತಾ ಇದ್ದೀನಿ, ನಾನು ಇದನ್ನೇ ತಿನ್ನಬೇಕು, ಇದನ್ನೆಲ್ಲ ಮಾಡ್ಕೊಂಡಿರೋದು ಯಾರು? ನಾವೇನು ಮಾಡ್ಕೊಂಡಿದೀವೋ ಅದರ ಒಂದು ರಿಸಲ್ಟ್ ಏನಿದೆಯೋ ಅದು ನನಗೆ ಸಿಗುತ್ತೆ. ನಾನು ಏನೂ ಮಾಡ್ತಾ ಇಲ್ಲ ಅಂತ ಸುಮ್ಮನೆ ಇದ್ದರೆ ಅದರ ರಿಸಲ್ಟ್ ಏನಿರುತ್ತೋ ಅದು ನನಗೆ ಸಿಗುತ್ತೆ. ಈಗ ಕರ್ಮ ಫಲಗಳ ಸಂಯೋಗದ ರಚನೆ ಭಗವಂತ ಮಾಡೋದಿಲ್ಲ, ಆದರೆ ನಮ್ಮ ಅಜ್ಞಾನದ ಕಾರಣದಿಂದ ನಾವು ಕರ್ಮಗಳ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ಕೆಲವರು ಏನು ಮಾಡ್ತಾರೆ, ಆಸಕ್ತಿಗೆ ವಶರಾಗಿ ಅದರ ಕರ್ತಾರ ನಾನೇ ಅಂತ ತಿಳ್ಕೊಳ್ತಾರೆ. ಕೆಲವರು ಕರ್ಮಫಲದಲ್ಲಿ ಆಸಕ್ತರಾಗಿ ತಮ್ಮ ಸಂಬಂಧವನ್ನು ಕರ್ಮಗಳ ಜೊತೆಗೆ ಜೋಡಿಸ್ಕೊಳ್ತಾರೆ. ನೋಡಿದ್ರ, ಇಲ್ಲಿ ನಾವೇನೂ ಮಾಡ್ತಾ ಇಲ್ಲ, ಆದರೂ ನಾವೇ ಮಾಡ್ತಾ ಇದ್ದೀವಿ ಅಂತ ಒಂದು ಥರ ನಾವು ಅದಕ್ಕೆ ಆಸಕ್ತಿ ಪಟ್ಕೊಂಡು ನಾನೇ ಕರ್ತಾರ ಅಂತ ತಿಳ್ಕೊಳ್ತೀವಿ. ಇನ್ನೊಂದು ಕಡೆ ಏನು ಮಾಡ್ತೀವಿ, ಫಲಾಸಕ್ತಿ ಬೇರೆ ನಮಗಿರುತ್ತೆ. ಕರ್ಮಗಳಲ್ಲಷ್ಟೇ ಅಲ್ಲ, ಅದರಿಂದ ಬರುವಂಥ ಫಲದಲ್ಲಿ ಯಾವಾಗ ಆಸಕ್ತರಾಗ್ತೀವೋ ಆಗ ಕರ್ಮಗಳ ಜೊತೆ ನಮ್ಮನ್ನು ನಾವು ಜೋಡಿಸ್ಕೊಳ್ತೀವಿ. ಇಲ್ಲಿ
ಕರ್ತೃತ್ವ ಭಾವನೆಯನ್ನ ಬಿಡಬೇಕು. ಇನ್ನೊಂದು ಕರ್ಮ ಫಲಗಳಲ್ಲಿ ಯಾಕೆ ನಾವು ಆಸಕ್ತಿ ಇಟ್ಕೋಬಾರ್ದು ಅಂತಂದ್ರೆ, ಕರ್ಮನೇ ನಾನು ಮಾಡ್ತಾ ಇಲ್ಲ ಅಂತಂದ್ಮೇಲೆ ಕರ್ಮ ಫಲದಲ್ಲಿ ಆಸಕ್ತರಾಗೋದಕ್ಕೆ ಏನು ಒಂದು ಅರ್ಥ ಇದೆ? ಅರ್ಥನೇ ಇಲ್ಲ ಅಲ್ವಾ? ಈ ರೀತಿ ನಾವು ನಮ್ಮನ್ನ ನಾವು ಸಿಕ್ಕಾಕಿಸ್ಕೊಳ್ತಾ ಇದ್ದೀವಿ ಹೊರತು ಅಲ್ಲಿ ಭಗವಂತ ಏನು ಮಾಡೋದಿಲ್ಲ ಅನ್ನೋದು ಇದರ ಅರ್ಥ. ತುಂಬಾ ಚೆನ್ನಾಗಿ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಸ್ವಲ್ಪ ನಿಧಾನವಾಗಿ ಕೂತ್ಕೊಂಡು ಅದನ್ನ ಕೇಳಿ, ಮನಸ್ಸಿಟ್ಟು ಕೇಳಿ, ಆಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಇಲ್ಲ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೂ ಒಂದಷ್ಟು ಬೇರೆ ಬೇರೆ ಪುಸ್ತಕಗಳನ್ನ ಓದಿ ಅಥವಾ ಕೇಳಿ, ಅಥವಾ ಇದನ್ನೇ ಒಂದು 10 ಸರಿ ಆದರೂ ಕೇಳಿ. ನಿಮ್ಮ ಮನಸ್ಸಿನಲ್ಲಿ ನೀವು ಚಿಂತನೆ ಮಾಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದರೆ, ನನಗದು ಚೆನ್ನಾಗಿ ಅರ್ಥ ಆಗಲಿ ಅಂತ, ನನಗದನ್ನು ರಿವೈಸ್ ಮಾಡ್ಕೊಳ್ಳೋದಕ್ಕೊಂದು ಅನುಕೂಲ ಆಗುತ್ತೆ. ಮತ್ತು ಅದನ್ನು ಬೇರೆಯವ್ರಿಗೆ ಹೇಳಿದಾಗ ಅವ್ರಿಗೆ ಅದು ಉಪಯೋಗ ಕೂಡ ಆಗ್ಬೋದು. ನನಗೆ ನಾನೇ ತಿಳ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಏನು ಪ್ರಯೋಜನ? ಸೊ ನನಗೆ ನಾನೇ ಹೇಳ್ಕೊಳ್ಳೋದನ್ನು ನಿಮ್ಮ ಮುಂದೆ ಹೇಳಿದಾಗ ಅದು ಇನ್ನೊಂದು 4 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಕಾರಣದಿಂದನೇ ಈ ರೀತಿ ನಾನು ರೆಕಾರ್ಡ್ ಮಾಡೋ ಆಗ್ತಾ ಇರೋದು. ಸೊ ಅದನ್ನು ಒಂದು 10 ಸರಿ ಆದರೂ ಕೇಳಿದಾಗ ನಿಮ್ಮ ಮನ್ಸಿಗೆ ಒಂದು ಸ್ವಲ್ಪ ಆದರೂ ಅರ್ಥ ಆಗುತ್ತೆ. ಯಾಕಂದರೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು. ಇದೇ ಅರ್ಥ ಆಗಿಲ್ಲ, ಬೇಸಿಕ್ಕೇ ನಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಮುಂದೆ ಯಾವ ಗ್ರಂಥಗಳನ್ನು ಓದಿದ್ರೆ ಏನೂ ಪ್ರಯೋಜನ ಇಲ್ಲ, ಅರ್ಥ ಆಗೋದಿಲ್ಲ ನಮಗೆ. ಏನೋ ಕತೆಗಳ ಥರ ಕೇಳ್ಕೊಂಡು ಹೋಗ್ಬಿಡ್ತೀವಿ ಆಯಿತಾ. ಮೇನು ತತ್ವ ನಮ್ಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಗಮನ ಕೊಟ್ಟು ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.